ಆತ್ಮೀಯರೇ, ನಂದು ಎರಡೇ ಮಾತು. ಚುನಾವಣೆಗೆ 3 ದಿವಸ ಮೊದಲು ಜಿಲ್ಲೆಯಲ್ಲಿ ವಿಡಿಯೋವನ್ನು ಹರಿಬಿಟ್ಟಂತ 8 ಜನರ ಮೇಲೆ ನಮ್ಮ ಪಕ್ಷದ ವಕೀಲರು ದೂರು ಕೊಟ್ಟಿದ್ದಾರೆ. ಅವ್ರ ಮೇಲೆ ತಕ್ಷಣ ಅವ್ರನ್ನ ಬಂಧಿಸೋ ಕೆಲಸ ಮಾಡಬೇಕು ಅಂತ ಒತ್ತಾಯಿಸ್ತೇನೆ. बोलो भारत माता की। ಈ ಒಂದು ದಿವಸ ಹೇಮಾವತಿ ಪ್ರತಿಮೆಯಿಂದ ಈ ಒಂದು ವೃತ್ತದಲ್ಲಿ ಜಮಾಯಿಸಿರುವಂತ 8 ತಾಲೂಕಿಂದ ಬಂದಿರುವಂತಹ ನಮ್ಮ ಪಕ್ಷದ ಎಲ್ಲ ಪ್ರಮುಖ ಮುಖಂಡರುಗಳು ಈಗಾಗಲೇ ಸಭೆಯನ್ನುದ್ದೇಶಿಸಿ ಮಾತನಾಡಿರುವಂತ ಹಿರಿಯ ನಾಯಕರಾದಂತಹ ಮಂಜಣ್ಣವರೇ, ಕುಮಾರಸ್ವಾಮಿ ಅವರೇ, ಪಕ್ಷದ ಅಧ್ಯಕ್ಷರಾದಂತಹ ಲಿಂಗೇಶ್ ಅಣ್ಣವರೇ, ಅನಂತಸುಬ್ರಾಯ ಅವರೇ, ಸಂತೋಷ್ ಅಣ್ಣವರೇ, ದೇವೇಗೌಡ್ರೆ, ಮಂಜೇಗೌಡ್ರೆ ಹಾಗೂ ಎಲ್ಲ ತಾಲೂಕು ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಪ್ರಮುಖ ಜನಪ್ರತಿನಿಧಿಗಳೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಮಂಜಣ್ಣವರು, ಕುಮಾರಣ್ಣವರು ಮಾತಾಡಿದರೆ ಬಂಧುಗಳೇ, ಏನು ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ವಿಚಾರವಾಗಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ಒಂದು ರಚನೆ ಮಾಡಿರುವಂತಹ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಿದೆ ಬಂಧುಗಳೇ. ಇವತ್ತು ಎಸ್ಐಟಿ ಇವತ್ತು ಸರಿಯಾದಂತ ದಾರಿನಲ್ಲಿ ಸಾಗದೆ ಅಡ್ಡ ದಾರಿ ಹಿಡಿತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಟಿವಿ ಮಾಧ್ಯಮಗಳಲ್ಲಿ ನಾವು ನೋಡುವಂತದ್ದಕ್ಕೆ ನಾವು ಎಲ್ಲರೂ ಕೂಡ ಅವಕಾಶವನ್ನು ಮಾಡ್ಕೊಂಡಿದ್ದೇವೆ ಬಂಧುಗಳೇ. ಇವತ್ತು ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ, ಮಂಜಣ್ಣ ಎಲ್ಲ ಕೂಡ ಮಾತಾಡಿದ್ದಾರೆ. ಇವತ್ತು ಎಲ್ಲೋ ಒಂದ್ ಕಡೆ ಎಸ್ಐಟಿ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ ಅನ್ನೋದು ಇವತ್ತು ಸಾಬೀತಾಗಿದೆ ಅಂತಕ್ಕಂಥದನ್ನ ಹೇಳಲಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಬಹುಶಃ ಏನು ಬೇರೆ ಪಕ್ಷದ ಮುಖಂಡರಿರ್ಬೋದು, ನಾವು ದೇವರಾಜೇಗೌಡರು ಕೊಟ್ಟಂತಹ ಸುದ್ದಿಗೋಷ್ಠಿಯ ನಂತರ ಇವತ್ತು ಇಡೀ ರಾಜ್ಯ ತಲ್ಲಣಗೊಂಡಿರ್ತಕ್ಕಂಥದನ್ನ ನಾವು ಕಂಡಿದ್ದೇವೆ. ಎಲ್ಲರೂ ಬಾಯಿ ಮೇಲೆ ಪೈಟ್ಗಳು ದಿಗ್ಭ್ರಮೆಯನ್ನು ವ್ಯಕ್ತ ಮಾಡಿದ್ದಾರೆ ಬಂಧುಗಳೇ. ಇವತ್ತು ಯಾರ್ಯಾರು ದೂರವಾಣಿ ಮೂಲಕ ಸಂಪರ್ಕಿಸಿ ಕೆಲವೇ ನಾಯಕರುಗಳನ್ನ ಈ ಸುಳಿಯಲ್ಲಿ ಸಿಲುಕಿಸ್ತಕ್ಕಂಥ ಒಂದು ಕೆಲಸವನ್ನ ಈ ರಾಜ್ಯ ಸರ್ಕಾರದಲ್ಲಿ ಮಾಡ್ತಿರ್ತಕ್ಕಂಥದ್ದು ಖಂಡನೀಯವಾದಂತ ವಿಚಾರ ಅಂತಕ್ಕಂಥದ್ದನ್ನ ಹೇಳ್ಬೇಕಾಯ್ತದೆ. ಈ ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಿಸಿದಂತೆ ನಮ್ಮ ಪಕ್ಷ ದೊಡ್ಡ ನಿಲುವನ್ನ ತೆಗೆದುಕೊಂಡಿದೆ. ಕುಮಾರಣ್ಣವರ ನಾಯಕತ್ವದಲ್ಲಿ ಯಾರು ತಪ್ಪನ್ನು ಎಸಗಿದ್ದಾರೆ ಈ ಒಂದು ನೆಲದ ಕಾನೂನಿಗೆ ಅವರು ತಲೆ ಬಾಗಲೇಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು ಕೂಡ ಆಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತಗಳೇ. ಇವತ್ತು ಮಾನ್ಯ ರೇವಣ್ಣವರು 6 ಬಾರಿ ಶಾಸಕರಾಗಿ ಈ ಒಂದು ರಾಜ್ಯ ರಾಷ್ಟ್ರದಲ್ಲಿ 3 ಬಾರಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಾಯಕರು. ಈ ಸರ್ಕಾರ ಎಸ್ಐಟಿ ಟೀಮು ಇವತ್ತು ರೇವಣ್ಣವ್ರನ್ನ ಯಾವ ಮಟ್ಟಕ್ಕೆ ನಡೆಸ್ಕೊತಾ ಇದೆ ಅಂದ್ರೆ ಇದು ದುರುದ್ದೇಶದ ಒಂದು ತನಿಖಾ ಸಂಸ್ಥೆಯಾಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ ಮತಗಳೇ. ರೇವಣ್ಣವ್ರ ಈ ಪ್ರಕರಣ ಆದ್ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ ಮೇಲೆ ಅವರೆಲ್ಲೂ ಕೂಡ ಅಡಿಗೆ ಔತು ಕೂತಂತವ್ರಲ್ಲ. ಅವ್ರು ಪ್ರತಿನಿತ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೇವೆನ ಮಾಡ್ಕೊಂಡ್ ಬಂದಿದ್ದಾರೆ. ತಿಂಗಳಲ್ಲಿ 20 ದಿವಸ ಅವ್ರ ತಂದೆ ತಾಯಿಗಳನ್ನ ಬೆಂಗಳೂರಿಗೆ ಹೋಗಿ ಆಶೀರ್ವಾದವನ್ನ ಪಡಿತಕ್ಕಂಥ ಪ್ರತೀತಿ ಅವ್ರ ಮೊದಲಿಂದನೂ ಕೂಡ ಇರ್ತಕ್ಕಂಥ ಒಂದು ವಿಚಾರ. ಅವ್ರ ಅಡಿಗೆಲ್ಲೂ ಕೂತವರಲ್ಲ. ಅವ್ರು ಒಳ್ಳೆ ರೀತಿ ತನಿಖೆಗೆ ಅವರು ಸಹಕಾರವನ್ನು ತಗೋಬೋದಾಯಿತು. ಅವರು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಈ ರಾಜ್ಯದಲ್ಲಿ ಆಯ್ತು. ಇದು ಖಂಡನೀಯ ಬಂಧುಗಳೇ. ಅದಾದ್ಮೇಲೆ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟರು. ಅದಾದ್ಮೇಲೆ ರೇವಣ್ಣನ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಇಟ್ಕೊಂಡು ಇವರು ದುರುದ್ದೇಶದ ಒಂದು ಭಾವನೆಗಳಲ್ಲಿ ಸುತ್ತಕೊಂಡಿರ್ತಕ್ಕಂಥದ್ದು ನಮಗೆ ಇವತ್ತು ಬೆಳಕಿಗೆ ಬಂದಿರುವಂತ ವಿಚಾರ. ಅವ್ರನ್ನ ಬಿಡುವುದ್ರ ಮೂಲಕ ಬೆಳಗ್ಗೆ ಅವ್ರನ್ನ ತನಿಖೆಗೆ ಆಹ್ವಾನಿಸ್ತಕ್ಕಂಥ ಅವಕಾಶವನ್ನ ಮಾಡ್ಕೋಬೋದಾಯಿತು. ಇವತ್ತು ತನಿಖಾ ಸಂಸ್ಥೆ ರಾಜಕೀಯ ಪ್ರೇರಿತವಾಗಿ ಇವತ್ತು ಎಸ್ಐಟಿಯ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಇವತ್ತು ಖಂಡನೀಯ ಅಂತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಕೂಡಲೇ ಎಚ್.ಡಿ. ರೇವಣ್ಣವ್ರನ್ನ ಬಿಡುಗಡೆಗೊಳಿಸಬೇಕು ಅಂತ ನಾವು ಈ ಮೂಲಕ ತಮ್ಮೆಲ್ಲರ ಪರವಾಗಿ ರಾಜ್ಯದ ಪರವಾಗಿ ಒತ್ತಾಯವನ್ನ ಮಾಡ್ತೇವೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ನಿಲುವಿಷ್ಟೇನೆ, ವಿಡಿಯೋ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಶಿಕ್ಷೆ ಆಗಬೇಕು. ಇದನ್ನ ಎಲ್ಲ ಒಂದ್ ಕಡೆ ಗುಂಪು ಕೂತು ಪೆನ್ ಡ್ರೈವ್ ಅನ್ನ ರಚನೆ ಮಾಡಿ ಇವತ್ತು ಅವಕಾಶ ಕೊಟ್ಟಿರ್ತಕ್ಕಂಥ ಕುಮ್ಮಕ್ ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ನಾಯಕರುಗಳು ಅವರಿಗೆ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಿದ್ರ ಮೂಲಕ ಹೆಣ್ಣು ಮಕ್ಕಳ ಮಾನವನ್ನ ಹರಾಜು ಮಾಡಿರುವಂತ ಆ ನಾಯಕರುಗಳಿಗೆ ಕಠಿಣವಾದಂತ ಶಿಕ್ಷೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಆಗ್ರಹಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಸತ್ಯಕ್ಕೆ ಜಯ ಇದೆ. ಸತ್ಯಕ್ಕೆ ಜಯ ಇರೋದ್ರಿಂದಲೇ ನಿನ್ನೆ ಅದು ವಿಡಿಯೋ ಆಡಿಯೋ ಮೂಲಕ ಇವತ್ತು ಜನರ ಕಿವಿಗೆ ಮುಟ್ಟಿದೆ. ಇವತ್ತು ನಿಮ್ಮನ್ನೆಲ್ಲ ಬರೆಯರು ದೂರವಾಣಿ ಮೂಲಕ ಸಂಪರ್ಕಿಸಿದ್ದೇವೆ. ಇವತ್ತು ಸಹಸ್ರಾರು ಸಂಖ್ಯೆಯ ಮುಖಂಡರು ಜಿಲ್ಲೆಯಾದ್ಯಂತ ಬಂದು ಬೆಂಬಲವನ್ನು ಸೂಚಿಸಿದರೆ ದೇವರಾಜೇಗೌಡರು ಕೂಡ ಯಾಕೆ ಒಬ್ಬ ವಕೀಲರಿದ್ದಾರೆ, ನುರಿತ ವಕೀಲರಿದ್ದಾರೆ. ನನ್ನ ಸುದ್ದಿಗೋಷ್ಠಿನ ನೋಡಿದೆ.
ನಿಜವಾಗ್ಲೂ ಕೂಡ ಅಂಕಿ ಅಂಶಗಳನ್ನ ತೆರೆದು ಇಟ್ಟಿದ್ದಾರೆ. ಬಹುಶಃ ಅವರ ಆಡಿಯೋ ಮಾಡಿರ್ತಕ್ಕಂಥದನ್ನ ನೋಡಿದ್ರೆ 100ಕ್ಕೆ 100 ಸತ್ಯಕ್ಕೆ ಹತ್ತಿರವಾದಂತಹ ವಿಚಾರ ವ್ಯಕ್ತವಾಗಿದೆ ಬಂಧುಗಳೇ. ಅವ್ರಿಗೂ ಅನುಮಾನ ಬಂತು. SIT ಅವರು ಆಹ್ವಾನಿಸಿದಾಗ ಒಂದು ಪ್ಯಾರನ ಬಿಟ್ಟುಬಿಡಿ, ಉಳಿದದ್ದನ್ನ ನೀವು ಹೇಳಿಕೆ ದಾಖಲಾಸಿ ಅಂದಾಗ ಇಲ್ಲ ಅದು ಬಿಡಕ್ ಸಾಧ್ಯವಿಲ್ಲ. ಅವ್ರು ಹೊರಗಡೆ ಬಂದು ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಸುದ್ದಿಗೋಷ್ಠಿನ ಮಾಡಿದ್ರು. ಖಂಡಿತ SIT ನಲ್ಲಿ ನ್ಯಾಯ ದೊರೆಯಲ್ಲ ಅನ್ನೋದು ಕಾರಣದಿಂದ ಸುದ್ದಿಗೋಷ್ಠಿ ಮಾಡಿ ಕೇವಲ ಆಡಿಯೋ ಕೆಲವು ತುಣುಕುಗಳನ್ನ ಆಡಿಯೋ ಮೂಲಕ ತೋರಿಸಿದ್ದಾರೆ. ಈ ನ್ಯಾಯ ಏನೇ ಇದ್ರೂ ಕೂಡ CBI ಹಂತದಲ್ಲಿ ಆಗ್ಬೇಕು ಅಂತ ಅವರು ಕೂಡ ಆಗ್ರಹಪಡಿಸಿರ್ತಕ್ಕಂಥವ್ರೆ. ದಯಮಾಡಿ SIT ನಲ್ಲಿ ನಿಜವಾದಂತ ಸತ್ಯಾಂಶ ಬರಲ್ಲ, ನಿಜವಾದಂತ ಅಪರಾಧಿಗಳನ್ನು ಗುರ್ತಕ್ಕಂಥದ್ರಲ್ಲಿ SIT ಪ್ರಥಮ ಹಂತದಲ್ಲೇ ವಿಫಲವಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ದಯಮಾಡಿ ಈ ಒಂದು ಪೆನ್ ಡ್ರೈವ್ ಒಂದು ವಿಚಾರವನ್ನ CBIಗೆ ವಹಿಸೋದ್ರ ಮೂಲಕ ಈ ದೇಶಕ್ಕೆ ಸತ್ಯಾಂಶವನ್ನ ತಿಳಿಪಡಿಸತಕ್ಕಂಥದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಒತ್ತಾಯವನ್ನ ಮಾಡಿ, ಇವತ್ತೇನು SIT ದಿಕ್ಕು ತಪ್ಪುತ್ತಾ ಇದೆ, ಇದನ್ನ ಮನಗಂಡು ಮುಂದಿನ ದಿನಗಳಲ್ಲಿ ಇನ್ನು ಕೂಡ ಉಗ್ರ ರೂಪಕ್ಕೆ ಈ ಪ್ರತಿಭಟನೆ ಹರಡುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಇವನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.